ದೊಡ್ಡ ರೈತರಿರಲಿ ಸಣ್ಣ ರೈತರಲ್ಲಿ ಯಾರೇ ಇರಲಿ, ಯಾರು ಸಮಗ್ರ ಕೃಷಿ ಮಾಡ್ತಾರೋ ಅವರು ಸಮೃದ್ಧಿ ಜೀವನ ಮಾಡಬಹುದು ಅನ್ನೋದನ್ನು ನನ್ನ ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೀನಿ. 100ಕ್ಕೆ 100 ಸರಿಯಾಗಿ ಹೇಳಿದ್ರಿ ಸರ್ ನೀವು. ಆದ್ರೆ ಇಷ್ಟೇ, ಅವನ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಇರಲೇಬೇಕು ಅವಂದು, ಅದು ದಿನನಿತ್ಯ ಆದಾಯ. ಮತ್ತೆ ಅವನ ಮನೆಯಲ್ಲಿ ಅವ್ನು ಪುಷ್ಟಿದಾಯಕವಾಗಿ ಇರಬೇಕಾದ್ರೆ ಅದರಿಂದ ಬರುವಂಥ ಹಾಲು, ಅದರಿಂದ ಬರುವಂಥ ತುಪ್ಪ, ಅದರಿಂದ ಬರುವಂಥ ಮೊಸರು, ಅದರಿಂದ ಬರುವಂಥ ಮಜ್ಜಿಗೆ ಅವನು ಕುಡಿಬೇಕು. ಅದರಿಂದ ಹಾಲುಗಳು ಏನಾಗುತ್ತೆ, ಹಸು ಬರ್ತಾ ಅವನು ಪೂರ ದಷ್ಟಪುಷ್ಟವಾಗಿರ್ತದೆ. ಮೊದಲು ಆ ಕೆಲಸ ಮಾಡಬೇಕು. ಬೆಳಗ್ಗೆ ಅವ್ನಿಗೆ ಜವಾಬ್ದಾರಿ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿ ಹೋಗ್ಬೇಕು ಅನ್ನೋದ್ರೆ ಟೀ ಅಂಗಡಿಗೆ ಹೋಗ್ಬೇಕಾ, ಇಲ್ಲಿ ಇನ್ನೊಂದು ಕಡೆ ಹೋಗ್ಬೇಕಾ, ಇಲ್ಲೊಂದು ಕಡೆ ಹೋಗ್ಬೇಕಾ ಅನಿಸ್ತಾ ಇದೆ. ಮನೆಯಲ್ಲಿ ಜಾನುವಾರು ಇದ್ರೆ ಬೆಳಗ್ಗೆ ಅದ್ರ ಕಡೆ ಗಮನ ಹೋಗ್ತದೆ. ಆಮೇಲೆ ಮಕ್ಕಳು ಕೂಡ ಅದ್ರ ಬಗ್ಗೆ ಗಮನ, ತಂದೆ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಹಸು ಕಟ್ಟಕ್ಕೆ ಹೋಗಿದ್ದಾನೆ, ಎದ್ದು ಬಿಚ್ಚಕ್ಕೆ ಹೋಗಿದ್ದಾನೆ ಅಂತ ಅದೇ ಕರಿತದೆ, ಅಂಬಾ ಅಂತ ಕರೆದು ಬಿಡ್ತದೆ ಅಲ್ವಾ, ಅವಾಗ ಹೋಗ್ಲೇಬೇಕಾಗ್ತದೆ. ಅದನ್ನ ಎರಡು ಮಾತಿಲ್ಲ. ಅದಾಯ್ತು. ಮತ್ತೆ ಕುರಿ ಮೇಕೆ ಇದ್ರೆ ಜವಾಬ್ದಾರಿ ಬರುತ್ತೆ. ಕುರಿಗೆ ಮೇವು ಹಾಕ್ಲೇಬೇಕು, ಸಂಗ್ರಹಣೆ ಮಾಡಲೇಬೇಕು. ಅವಾಗ ಏನಕ್ಕೆ ಜವಾಬ್ದಾರಿ ಬರ್ತದೆ. ಮೇಕೆ ಮೇಯಿಸ್ಬೇಕು, ಸುಮ್ಮನೆ ಬೇಕಾಗಿಲ್ಲ. ಅವ್ನು 100 ಗಿಡ ಬೆಳೆಸಿದ್ದಾರೆ ನಮ್ಮವರು. ಹೆಬ್ಬೇವಿನ ಗಿಡ ಬೆಳೆಸಿದ್ದಾರೆ, ಗ್ಲಿಸಿಡಿಯಾ ಬೆಳೆಸಿದ್ದಾರೆ, ಸಬಾಬುಲ್ ಬೆಳೆಸಿದ್ದಾರೆ, ನಾನಾ ಗಿಡಗಳು ಬೆಳೆಸಿದ್ದಾರೆ. ಯಾವುದಕ್ಕೋಸ್ಕರ? ಮೇಕೆಗೋಸ್ಕರ. ನಿಮ್ಗೆ ಆದಾಯನೂ ಬಂತು, ಜವಾಬ್ದಾರಿನೂ ಬಂತು. ಅದು ATM ಇದ್ದಂಗೆ. ಇವತ್ತು ನಮಗೆ 10 ಕುರಿ ಮಾರಿದ್ದೀವಿ ಸರ್. ಇದು ಬೆಳಗ್ಗೆ ಬಂದು ನಾನು ಕೈ ಹಿಡ್ಕೊಳ್ತಾರೆ ಒಂದು ಕುರಿ ಟಗರು ಬೇಕು ಅಂತ. ಇಲ್ಲ, ಅಲ್ಲಿ ಅದನ್ನು ಮಾಡಬೇಕು. ಅದು ATM ಇದ್ದಂಗೆ. ಅದು ನಿಮ್ಗೆ ಯಾವಾಗ ಬೇಕು ಅಂದರೆ ಇವತ್ತು ನಿಮ್ಮ ಮನೆ ಹತ್ರ ಬರ್ತಾರೆ, ಒಂದು ಟಗರಿದೆ ಸರ್ 10 ಜನ ಬರ್ತಾರೆ ನಮ್ಮ ಹತ್ರ. ಅದು ಬಂತು. ಮತ್ತು ಬರೀ ನಾನು ಏಕಬೆಳೆ ಪದ್ಧತಿಯಲ್ಲಿ ಬೆಳೆದ್ಬಿಟ್ಟು ಒಂದಿನ ದುಡ್ಡು ಮಾಡ್ತಾರೆ, ನಾಳೆ ದಿವಸ ಲಾಟ್ರಿ ಇದ್ದಂಗೆ ಸರ್. ಅದು ಟಿಕೆಟ್ ಯಾವುದು ಲಾಟ್ರಿ ಹೊಡಿಬೋದು. ಮತ್ತು ಹೊಡಿತಾ ಯಾವಾಗಲೂ ಮಾಡ್ತಾ ಇದ್ದಾಗ ಏಕಬೆಳೆ ಪದ್ಧತಿ ನಾವು ಇದಾಗ್ತೀವಿ. ನಾನು ಹೇಳೋದಿಷ್ಟೇ, ಸಮಗ್ರ ಕೃಷಿ ಸಮೃದ್ಧಿ ಜೀವನ. ಅದರಲ್ಲಿ ಅವನಿಗೆ ಸೋಲು ಅನ್ನೋದಿಲ್ಲವೇ ಇಲ್ಲ. ನೀವು ಹೇಳ್ದಂಗೆ ನಿರಂತರವಾಗಿ ಇಡೀ ರೈತ ಕುಟುಂಬ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತದೆ. ಇಡೀ ವರ್ಷ ಕಾಲ ನಿರಂತರವಾಗಿ ಆದಾಯ ಕೂಡ ಬರ್ತದೆ. ಸಾಕಲ್ಲ, ಇನ್ನೇನು ಬೇಕು ರೈತ ಕುಟುಂಬಕ್ಕೆ? ಹೌದು, ಸಾಲ ಇಲ್ಲ. ಹೌದು ಹೌದು, ಕೋಟ್ಯಾಂತರ ರೂಪಾಯಿ ಆಸ್ತಿ ಇವತ್ತು ನಮ್ದು. ನಾವೇನು ಕಮ್ಮಿ ಇಲ್ಲ. ನನ್ನ ಮರ ಗಿಡ ಬೆಳೆ ಕೆಟ್ಟಕ್ಕಾಗೋದಿಲ್ಲ. ಸಾವಿರಾರು ಮರಗಳಿದೆ. ನಿಮ್ಮ ತೆಂಗಿನಿಂದ ಹಿಡಿದು, ನಿಮ್ಮ ಮಾವಿಂದ ಹಿಡಿದು, ನಿಮ್ಮ ಹುಣಸೆಯಿಂದ ಹಿಡಿದು, ನಿಮ್ಮ ಜಮೀನಲ್ಲಿ ಸಾವಿರಾರು ಗಿಡ ಇದೆ. ಅದಕ್ಕೆ ಬೆಳೆ ಕೆಟ್ಟಿಲ್ಲ ನಾನು. ಮಾಗಣಿ ಇದೆ, ಸಿಲ್ವರ್ಕ್ ಇದೆ, ಅದಕ್ಕೆಲ್ಲ ಬೆಲೆ ಕಟ್ಟಿಲ್ಲ. ನಾನು ಜಮೀನಿಗೆ ಬೆಲೆ ಇದೆ ಇವತ್ತು, ನಾವು ಕೊಟ್ಟೆ. ಆದರೂ ಸಹ ನಾವು ಕಾಯಕವೇ ಕೈಲಾಸ, ಕ್ರಿಸ್ತೋ ನಾಸ್ತಿ ದುರ್ಭಿಕ್ಷಂ. ನಾವು 4 ಜನಕ್ಕೆ ನಾವು ಊಟ ಆಗ್ತಾಯಿದ್ವಿ, ನಾವು ತಿಂತಾ ಇದ್ವಿ. ಅವರು ಕೂಡ ನಾವು ಕೃಷಿ ಕಾರ್ಮಿಕ ಕರೆಯೋದಿಲ್ಲ ಸರ್. ಇವಾಗ ನಮಗೂ ಅವ್ರ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ. ಕೃಷಿ ಕಾರ್ಮಿಕ ಅಲ್ಲ ಅವನು ನಮ್ಮ ಸಂಬಂಧಿ. ಗಂಡ ಹೆಂಡತಿ ಹೆಂಗಿದ್ವು ಹಂಗಿದ್ರೆ ಇವತ್ತು ನೀವು ಕೃಷಿ ನಡೆಯೋದು. ಇಲ್ಲ ಅವ್ನು ಕೂಲಿ ಅವನು ಲೇಬರು ಅದೇನು ಮಾತಾಡ್ತಾರಲ್ಲ, ಇಲ್ಲ, ಇನ್ನು ಅದನ್ನು ತೆಗೆದಾಕ್ಬೇಕು ನಮ್ಮ ತಲೆಯಿಂದ. ಅವ್ನು ನಮ್ಮವ.